ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಸರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಇದ್ರೆ ಅಯ್ಯಪ್ಪ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಈ ದಿನ ನಾನು ಮಿಷಿನ್ ಕ್ಲೀನ್ ಮಾಡ್ತಾಯಿದ್ದೆ. ತುಂಬ ಲಾಂಗ್ ಟೈಮ್ ತೊಗೊಂಡಿದ್ದ ಮಿಷಿನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮಿಷಿನ್ನು ಬೆಲ್ಟ್ ಕಟ್ ಆಗಿತ್ತು ಅಂತೇಳಿ ಮಿಷಿನ್ ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಮಿಷಿನ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ. ಯಾವ್ಯಾವ ಪಾರ್ಟ್ಸ್ನ ಯಾವ ಥರ ಬಿಚ್ಚಿ ಯಾವ ಥರ ಕ್ಲೀನ್ ಮಾಡ್ತೀನಿ, ಅದೇನಾಗಿದೆ ಅಂತೇಳಿ ನಾನು ತೋರಿಸ್ತೀನಿ. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ, ಹಾಗೂ ನೀವು ಸಹ ಮನೇಲಿ ಈ ಥರ ಕ್ಲೀನ್ ಮಾಡಿ. ಈ ಸ್ಕ್ರೂಗಳನ್ನ ಬಿಚ್ಚಿ ಯಾವ್ಯಾವ ಥರ ಕ್ಲೀನ್ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ. ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋನ. ಮೊದಲಿಗೆ ನಾನು ಪ್ರೆಜರ್ ಪುಟ್ಟು ಮೇಲುಗಡೆ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲೆಲ್ಲ ತುಂಬ ಡಸ್ಟ್ ಕೂತ್ಕೊಂಡಿತ್ತು. ಮಿಷಿನ್ ರನ್ ಆಗಬೇಕಾದ್ರೆ ಈ ಜಾಗಕ್ಕೆ ತುಂಬ ಧೂಳು ಕೂತ್ಕೊಳ್ಳುತ್ತೆ. ಯಾಕೆಂದರೆ ಆ ಪ್ಲೇಸ್ಮೆಂಟು ಸ್ವಲ್ಪ ಜಾಸ್ತಿ ಓಪನ್ ಇದೆ. ಅದು ಮಿಷಿನ್ ತೊಗೊಳ್ಳೋವಾಗಲೇ ಆ ಥರ ಬಂದಿತ್ತು. ಆ ಜಾಗ ಓಪನ್ ಇರಬೇಕು, ಯಾಕೆಂದರೆ ರನ್ ಆಗಬೇಕಾದ್ರೆ ಅಲ್ಲಿ ಒಂದು ಕಡ್ಡಿ ಥರ ಇದೆ, ಅದು ವರ್ಕ್ ಆಗುತ್ತೆ. ಹಾಗೆ ಸ್ನೇಹಿತರೆ, ನನ್ನ ಮಿಷಿನ್ ತೊಗೊಂಡಿದ್ದು ನಾನು 2015ರಲ್ಲಿ. ಅದು 10-11 ವರ್ಷ ಆಗ್ತಾಯಿದೆ. ಆದರೂ ತುಂಬ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಆಗಿಲ್ಲ. ನೋಡಿ ಸ್ನೇಹಿತರೆ, ಈ ಲೆಫ್ಟ್ ಸೈಡ್ ಈ ಬಾಕ್ಸ್ನ ಬಂದರು ಮಿಷಿನಲ್ಲಿ ಎರಡು ಸ್ಕ್ರೂಲ್ಲಿ ಫಿಟ್ ಮಾಡಿರ್ತಾರೆ. ಆ 2 ಸ್ಕ್ರೂನ ನಾವು ಓಪನ್ ಮಾಡ್ಕೋಬೇಕು. ಈ ಥರ ಮೇಲ್ಗಡೆ ಟಾಪಲ್ಲಿ ಒಂದು ಸ್ಕ್ರೂ ಇದೆ, ಕೆಳಗಡೆ ಬಾಟಮ್ ಸೈಡ್ ಒಂದು ಸ್ಕ್ರೂ ಇದೆ. ನೋಡಿ ತೋರಿಸ್ತೀನಿ ಎಷ್ಟು ಧೂಳು ಕಟ್ಕೊಂಡಿದೆ ಈ ಜಾಗ ಅಂತೇಳಿ. ಇದನ್ನು ಆವಾಗವಾಗ ಬಿಚ್ಚೋದು ಕ್ಲೀನ್ ಮಾಡೋದು ಏನಿರಲ್ಲ ಸ್ನೇಹಿತರೆ, ಇದು ಹಂಗೆ ಇದ್ರೂ ಪರವಾಗಿಲ್ಲ. ಯಾಕೆ ಅಂತಂದರೆ ಇದನ್ನು ಯೂಸ್ ಮಾಡ್ತಾ ಇದ್ರೆ ಒಳಗಡೆ ಏನು ಪ್ರಾಬ್ಲಮ್ ಇರಲ್ಲ. ನಾನು ತುಂಬ ದಿನ ಸುಮ್ಮನೆ ನಿಲ್ಲಿಸಿದ್ನಲ್ಲ ಮಿಷಿನ್ನ, ಅದಕ್ಕೋಸ್ಕರ ಇದನ್ನೆಲ್ಲ ಬಿಚ್ಚಿ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಏನಾದರೂ ಮಿಷಿನ್ ಪ್ರಾಬ್ಲಮ್ ಇದ್ದರೆ, ಥ್ರೆಡ್ ಕಟ್ ಆಗ್ತಾಯಿದ್ರೆ, ಲೂಸ್ ಸ್ಟಿಚ್ ಬರ್ತಾಯಿದ್ರೆ, ಇಲ್ಲ ಏನಾದರೂ ತುಂಬ ಜಾಸ್ತಿ ಪ್ರಾಬ್ಲಮ್ ಇದ್ದರೆ ಮಾತ್ರ ಇದನ್ನು ಓಪನ್ ಮಾಡಿ ಕ್ಲೀನ್ ಮಾಡಿ. ನಿಮಗೆ ಗೊತ್ತಿದ್ರೆ ಮಾತ್ರ ಓಪನ್ ಮಾಡಿ ಕ್ಲೀನ್ ಮಾಡಿ, ಗೊತ್ತಿಲ್ದಿರೋ ಓಪನ್ ಮಾಡೋಕ್ಕೆ ಹೋಗಬೇಡಿ. ನನಗೆ ಟೈಲರಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಓಪನ್ ಮಾಡಿದ್ದೀನಿ ಸ್ನೇಹಿತರೆ. ಟೈಲರಿಂಗಲ್ಲಿ ನಾನು 20 ವರ್ಷ ಟೈಲರ್ ಆಗಿ ಕೆಲಸ ಮಾಡಿದ್ದೀನಿ. ಗಾರ್ಮೆಂಟ್ಸಲ್ಲಿ 20 ವರ್ಷ ಕೆಲಸ ಮಾಡಿದ್ರು ನಾನು ಮನೆಯಲ್ಲಿ ಈ ಮಿಷಿನಲ್ಲಿ 10 ವರ್ಷ ಕೆಲಸ ಮಾಡಿದ್ದೀನಿ. ತುಂಬ ಡ್ರೆಸ್ಗಳನ್ನ ಹೊಲ್ಕೊಂಡಿದ್ದೀನಿ, ತುಂಬ ಬ್ಲೌಸ್ಗಳನ್ನ ಹೊಲ್ದಿದ್ದೀನಿ. ಅದರಿಂದ ಸ್ನೇಹಿತರೆ, ಈ ಮಿಷಿನ್ನು ನನಗೆ ಒಂಥರ ಸೆಂಟಿಮೆಂಟ್ ಇದ್ದಂಗೆ. ನಾನು ಇದನ್ನು ಜೋಪಾನವಾಗಿ ಇದನ್ನು ನೋಡ್ಕೊತಾ ಇದ್ದೆ. ಸ್ವಲ್ಪ ದಿವಸ ಇದು ಬೆಲ್ಟ್ ಕಟ್ಟಾಗಿತ್ತು ಅಂತೇಳಿ, ಮತ್ತೆ ಟೈಮ್ ಇರಲಿಲ್ಲ, ಮಗು ಕಟ್ಕೊಂಡು ಹೊಲಿಯೋಕ್ಕಾಗಲ್ಲ ಅಂತೇಳಿ ಈ ಮಿಷಿನ್ನ ಸುಮ್ಮನೆ ನಿಲ್ಲಿಸ್ಬಿಟ್ಟಿದ್ದೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನಾನು ತಗೊಂಡಿರೋದು ಕಾಟನ್ ಬಿಳಿ ಬಟ್ಟೆ. ಅದನ್ನು ನಾನು ಒಳಗಡೆ ಸ್ಕ್ರೂ ಡ್ರೈವರ್ ಮೂಲಕ ಒಳಗಡೆ ತೂರಿಸ್ತಾ ಇದ್ದೀನಿ. ಅದರೊಳಗಡೆ ಇರುವಂಥ ಡಸ್ಟ್ ಎಲ್ಲ ನೀಟಾಗಿ ನಾನು ತೆಗಿತಾ ಇದ್ದೀನಿ. ಡಸ್ಟು ಮತ್ತು ಧೂಳು, ತುಕ್ಕಿಡ್ದಿರೋದು ಏನೇ ಇದ್ದರೂ ಸಹ ಹೊರಗಡೆ ಬಂದುಬಿಡುತ್ತೆ ನೀಟಾಗಿ. ಆಯಿಲ್ ಹಾಕಿ ತುಂಬ ದಿನ ಆಗಿರೋದ್ರಿಂದ ಒಳಗಡೆ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಅದರಿಂದ ನಾನು ಮತ್ತೆ ಆಯಿಲ್ ಹಾಕಿಯೂ ಸಹ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ ಈ ಥರ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಒಳಗಡೆ ಎಲ್ಲೆಲ್ಲಿ ಬಟ್ಟೆ ತೂರ್ಸೋಕ್ಕಾಗುತ್ತೋ ಅಲ್ಲೆಲ್ಲ ಸ್ಕ್ರೂ ಡ್ರೈವರ್ ಹಾಕಿ ಬಟ್ಟೆ ತೂರಿಸ್ಬೇಕು. ನೀವು ಒಳಗಡೆ ಬಟ್ಟೆ ಹಾಕೋವಾಗ ಯಾವುದೇ ಪಾರ್ಟ್ಸ್ಗೂ ಸ್ಕ್ರೂಗಳು ಲೂಸ್ ಆಗೋ ಥರ ಇಲ್ವಾ ಎದ್ವ ಎಳೆಯೋ ಥರ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ. ಮಿಷಿನ್ನು ಅದು ಏನಾದರೂ ತುಂಬ ಹಳೆ ಮಿಷಿನ್ ಆಗಿದ್ದು, ಯಾರಾದರೂ ಸೆಕೆಂಡ್ ಹ್ಯಾಂಡ್ಲಲ್ಲಿ ತೊಗೊಂಡಿದ್ದು ಅದನ್ನು ನೀವು ಯೂಸ್ ಮಾಡ್ತಾಯಿದ್ದು ಸಡನ್ನಾಗಿ ನಿಮ್ಗೆ ಗೊತ್ತಿರಲ್ಲ ಒಳಗಡೆ ಏನೇನಾಗಿರುತ್ತೆ ಅಂತೇಳಿ. ಅದರಿಂದ ನೀವು ಕ್ಲೀನ್ ಮಾಡೋವಾಗ ಸ್ಕ್ರೂಗಳು ಮೊದಲೇ ಆಗಿದ್ವು, ಆಮೇಲೆ ನೆಕ್ಸ್ಟು ನಾವು ಫಿಟ್ ಮಾಡೋವಾಗಲೂ ಅದೇ ಥರ ಸ್ಕ್ರೂಗಳಿರಬೇಕು. ಒಳಗಡೆ ಏನೇ ಪಾರ್ಟ್ಸ್ ಏನೇ ಪ್ರಾಬ್ಲಮ್ ಆಗಿದ್ದರೂ ಅದನ್ನು ನಾವು ನೋಡ್ಕೋಬೇಕು. ನೋಡಿ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ನಾನು ಆಯಿಲ್ ಕ್ಯಾನಲ್ಲಿ ಹಾಕ್ತಾಯಿಲ್ಲ, ನಾನು ಇದನ್ನು ಮುಚ್ಚಳದಲ್ಲಿ ತೊಗೊಂಡು ಜೋರಾಗಿ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ದಿನ ಆಗೈತೆ, ಆಯಿಲ್ ಚೆನ್ನಾಗಿ ಕುಡೀಲಿ ಅಂತೇಳಿ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಬೆಳ್ಳಲ್ಲಿ ರಬ್ ಮಾಡ್ತಾಯಿದ್ದೀನಿ. ಮಿಷಿನ್ಗೆ ಎಷ್ಟು ಆಯಿಲ್ ಹಾಕ್ತೀವೋ ಅಷ್ಟು ಮಿಷಿನ್ ಚೆನ್ನಾಗಿರುತ್ತೆ. ನಾವು ಮಿಷಿನ್ಗೆ ಆವಾಗವಾಗ ಆಯಿಲ್ ಹಾಕ್ತಾನೆ ಇರಬೇಕು. ಕೆಲವೊಂದು ಟೈಮು ಹೊಲಿಯೋ ಬರದಲ್ಲಿ, ನಾವು ಬಟ್ಟೆ ಹೊಲ್ಕೊಳ್ಳೋ ಬರದಲ್ಲಿ, ಮತ್ತು ಟೈಮ್ ಇರಲ್ಲ ಈ ಥರ ಅಂದ್ಕೊಂಡು ನಾವು ಆಯಿಲ್ ಹಾಕಲ್ಲ. ಆವಾಗವಾಗ ಮಿಷಿನ್ ಟೈಟ್ ಆಗೋದು, ಒಳಗಡೆ ಏನಾದರೂ ಪಾರ್ಟ್ಸ್ಗಳು ಲೂಸ್ ಆಗೋದು, ಹಾಗೆ ಟೈಟ್ ಆಗಿದೆ ಅಂತೇಳಿ ನಾವು ಕೈಯಲ್ಲಿ ತಿರುಗಿಸ್ದಾಗ ಆವಾಗ ಪಾರ್ಟ್ಸ್ ಬೆಂಡ್ ಆಗಿಬಿಡೋದು, ಈ ಥರ ಎಲ್ಲ ಆಗುತ್ತೆ. ನಾವು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಒಂದು ಕೆಲಸ ಆಗಬೇಕು ಅಂದರೆ ಆಳು ಕರೆಕ್ಟಾಗಿರಬೇಕು, ಆಯುಧನೂ ಕರೆಕ್ಟಾಗಿರಬೇಕು. ಈ ಆಯುಧ ನಾವು ಕರೆಕ್ಟಾಗಿ ನೋಡ್ಕೋಬೇಕು ಅಂದರೆ ಆಳು ಕರೆಕ್ಟಾಗಿ ಕ್ಲೀನ್ ಮಾಡಬೇಕು. ಅದನ್ನು ಆಯಿಲಲ್ಲೇ ಫುಲ್ಲು ನೆಂದಿದೆ ಸ್ನೇಹಿತರೆ ಮಿಷಿನು. ನೋಡಿ ಆಯಿಲ್ ಹಾಕಿದ್ಮೇಲೆ ಇನ್ನೊಂದು ಸರಿ ಕ್ಲೀನ್ ಮಾಡ್ಕೋತೀವಿ. ನೋಡಿ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಫಸ್ಟ್ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ನೋಡಿ. ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ? ಈ ಥರ ಇರಬೇಕು. ಚೆನ್ನಾಗಿದೆ ಸ್ನೇಹಿತರೆ. ನಾವು ಮಾಡೋ ಕೆಲಸ ನಮಗೆ ತೃಪ್ತಿ ಕೊಟ್ಟರೆ ಸಾಕು. ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ, ನಮಗೆ ಕೆಲಸ ತೃಪ್ತಿ ಅನ್ನಿಸ್ಬೇಕು ಸ್ನೇಹಿತರೆ. ನೋಡಿ ಈಗ ಕ್ಲೀನಾಗಿದೆ, ನನಗೆ ಇವಾಗ ಫಿಟ್ ಮಾಡ್ಬೋದು ಅಂತ ಅನ್ನಿಸ್ತು. ಈಗ ಆಯಿಲೆಲ್ಲ ಒಳಗಡೆ ಫುಲ್ಲು ಅಪ್ಲೈ ಮಾಡಿಬಿಟ್ಟು ನಾನು ಫಿಟ್ ಮಾಡ್ತಾಯಿದ್ದೀನಿ. ಇದನ್ನು 2 ಸ್ಕ್ರೂ ಹಾಕ್ಕೊಂಡು ಫಸ್ಟು ನಾವು ಬಿಚ್ಚೋವಾಗ ಯಾವ ಥರ ಇತ್ತೋ ಅದೇ ಥರನೇ ನಾವು ಇದನ್ನು ಇಟ್ಕೊಂಡು ಫಿಟ್ ಮಾಡ್ತಾಯಿದ್ದೀನಿ. ನಾವು ಸ್ಕ್ರೂ ಫಿಟ್ ಮಾಡಬೇಕಾದ್ರೆ ಪ್ಲೇಟ್ ಜರುಗಾಡ್ದಂಗೆ ನೋಡ್ಕೋಬೇಕು. ಆ ಕಡೆ ಈ ಕಡೆ ಕರೆಕ್ಟಾಗಿ ಹೋಲ್ಗೆ ಆ ಹೋಲ್ ಕರೆಕ್ಟಾಗಿ ಕುತ್ಕೋಬೇಕು. ಸೆಂಟ್ರಲ್ಲಿ ಒಂದು ಹೋಲ್ ಇದೆ ನೋಡಿ, ಅದಕ್ಕೂ ಕರೆಕ್ಟಾಗಿ ಕುತ್ಕೊಳ್ಬೇಕು. ಅದು ಪ್ರೆಷರ್ ಪುಟ್ನ ಎತ್ತೋ ಅಂಥದ್ದು ಮತ್ತು ಇಳಿಸೋ ಅಂಥದ್ದು ಆ ಹೋಲು. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ದಪ್ಪ ಬಟ್ಟೆ ಇರೋವಾಗ ಯಾವ ಥರ ಸೆಟ್ ಮಾಡಬೇಕು, ಸಣ್ಣ ಬಟ್ಟೆ ಹೊಡಿಬೇಕಾದ್ರೆ ಯಾವ ಥರ ಸೆಟ್ ಮಾಡಬೇಕು, ಲೂಸ್ ಸ್ಟಿಚ್ ಬಂದರೆ ಏನು ಮಾಡಬೇಕು, ಮತ್ತು
ಸ್ಟಿಚಿಂಗು ಟೈಟ್ ಆದರೆ ಏನು ಮಾಡಬೇಕು ಅದೆಲ್ಲ ನಾನು ಒಂದು ವಿಡಿಯೋದಲ್ಲಿ ಮತ್ತು ಸ್ನೇಹಿತರೆ ಈ ಪ್ಲೇಟ್ ಬಂದಿದ್ದು ಈ ಪ್ಲೇಟಲ್ಲಿ 2 ಸ್ಕ್ರೂ ಫಿಟ್ ಮಾಡಿದ್ದಾರೆ. ಈ ಸ್ಕ್ರೂಗಳನ್ನ ಬಿಚ್ಚಿದ್ರೆ ಈ ಪ್ಲೇಟ್ ಫುಲ್ಲು ಬರುತ್ತೆ. 2 ಪ್ಲೇಟು ಸಹ ತೆಗಿಬೋದು. ಆ ಪ್ಲೇಟ್ನ ತೆಗೆದುಬಿಟ್ಟು ಒಳಗಡೆ ಕೇಸ್ ತಟ್ಟಿರುತ್ತಲ್ಲ ಸ್ನೇಹಿತರೆ, ಅದರಲ್ಲಿ ದಾರ ಸುತ್ಕೊಂಡಿದ್ರೆ ದಾರ ತೆಗಿಬೋದು. ಹಾಗೆ ಅದೇನಾದರೂ ಡಸ್ಟ್ ಅಂತೂ ತುಂಬ ಕೂತಿರುತ್ತೆ. ಏನಾದರೂ ನೀವು ಕತ್ಲೆ ಕೋಣೆ ಮತ್ತು ರೂಮು ಮತ್ತು ನೀರಾಡೋಂಥ ಜಾಗದಲ್ಲಿ ಇಟ್ಟಿರೋ ತುಕ್ಕು ಸಹ ಹಿಡಿದಿರುತ್ತೆ. ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಆವಾಗ. ಮಿಷಿನಲ್ಲಿ ಅದೊಂದು ಪ್ರಾಬ್ಲಮ್ ಇದೆ ಸ್ನೇಹಿತರೆ, ತುಕ್ಕು ಸಾಮಾನ್ಯವಾಗಿ ಹಿಡಿಯಲ್ಲ. ಕೆಲವೊಂದು ಮನೆಗಳು ನೀರಾಡೋ ಮನೆ ಜಾಸ್ತಿ ಇರ್ತವೆ, ಅಂಥ ಮನೆಗಳಲ್ಲಿ ತುಕ್ಕು ಹಿಡಿದು ಬಿಡ್ತವೆ. ಅದು ಜಾಸ್ತಿ ದಿನ ಬಿಡೋಕ್ಕಾಗಲ್ಲ. ನೋಡಿ ಫುಲ್ ಧೂಳು ಕಟ್ಕೊಂಡಿದೆ, ಆದರೆ ತುಕ್ಕೇನು ಹಿಡಿದಿಲ್ಲ. ಅಲ್ಲಲ್ಲಿ 1-2 ದಾರಗಳಿದಾವೆ, ತೆಗಿಬೇಕು ಅದೆಲ್ಲ. ನೋಡಿ ಈ ಥರ ಆಗಿದೆ ಸ್ನೇಹಿತರೆ ನನ್ನ ಮಿಷಿನ್ ಸ್ಥಿತಿ. ಈ ಮಿಷಿನ್ ನೀಟಾಗಿ ಕ್ಲೀನ್ ಮಾಡಿ ಇದನ್ನ ವಿಡಿಯೋ ಮೂಲಕ ತೋರಿಸ್ತೀನಿ. ಫಸ್ಟ್ ಇದನ್ನ ಒಣಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಇದನ್ನ ಆಯಿಲ್ ಹಾಕ್ಬಿಟ್ಟು ಮತ್ತೆ ಒರೆಸ್ತೀನಿ ಸ್ನೇಹಿತರೆ. ಇಲ್ಲಿ ಕೇಸ್ ಹಾಕ್ತೀವಲ್ಲ ಈ ಜಾಗನೂ ಸಹ ಅಷ್ಟೇ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ಅಲ್ಲಿ ಥ್ರೆಡ್ ಸುತ್ಕೊಳ್ಳೋದಾಗ್ಲಿ, ಲೂಸ್ ಥ್ರೆಡ್ ಅಥವಾ ಡಸ್ಟ್ ಕೂತ್ಕೊಂಡಿದ್ರೆ ಲೂಸ್ ಸ್ಟಿಚ್ ಬರೋದು, ಥ್ರೆಡ್ ಕಟ್ ಆಗೋದು, ಮತ್ತೆ ಸ್ಟಿಚ್ ಮಾಡಬೇಕಾದ್ರೆ ಆವಾಗ ಟೈಟ್ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಮಾಡಬೇಕು. ಹಾಗೆ ನೋಡಿ ಸ್ನೇಹಿತರೆ, ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಆಯಿಲ್ ಹಾಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಆಯಿಲ್ ಹಾಕ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ಅಲ್ಪಟ್ಟಿ ಇದೆ ಮತ್ತೆ ನೀಡ್ಲಿ ಇರೋ ಜಾಗ. ನೀಡ್ಲಿ ಬಿಚ್ಚಿಬಿಟ್ಬೇಕಾದ್ರೂ ಮಾಡ್ಬೋದು. ನಾನು ಟೆನ್ಷನ್ ಬಿಚ್ಚಿದ್ದೀನಿ, ನೀಡ್ಲಿ ಬಿಚ್ಚಿಲ್ಲ. ನೀವು ಬೇಕಿದ್ರೆ ಹೆಡ್ಡನ್ನ ಎತ್ಬಿಟ್ಟು ಕ್ಲೀನ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಒಂದು ಮುಖ್ಯವಾದ ವಿಷಯ, ನೀವು ಯಾವುದೇ ಜಾಗಕ್ಕೆ ಆಯಿಲ್ ಹಾಕಿಲ್ಲ ಅಂದ್ರೂ ಬೇಕಾದರೆ ಸ್ವಲ್ಪ ದಿನ ರನ್ ಮಾಡ್ಬೋದು. ಆದರೆ ಈ ಜಾಗಕ್ಕೆ ಮಾತ್ರ ಯಾವಾಗಲೂ ಆಯಿಲ್ ಹಾಕ್ತಾ ಇರಬೇಕು. ಯಾಕೆಂದರೆ ಈ ಜಾಗದಲ್ಲಿ ತುಂಬ ರನ್ ಆಗ್ತಾ ಇರುತ್ತೆ. ಈ ಜಾಗ ಮಾತ್ರ ಕೇಸು ಟರ್ನ್ ಆಗ್ತಾ ಇರುತ್ತೆ, ನೀಡ್ಲು ಒಳಗಡೆ ಹೋಗಿ ಬರ್ತಾ ಇರುತ್ತೆ. ಅದರಿಂದ ತುಂಬ ಇಂಪಾರ್ಟೆಂಟ್ ಈ ಪ್ಲೇಸ್ಮೆಂಟು. ಮತ್ತು ಈ ಜಾಗನ ಬೇಕಿದ್ರೆ ಈ ಪ್ಲೇಟ್ನ ಆವಾಗವಾಗ ಬಿಚ್ಚಿ ಕ್ಲೀನ್ ಮಾಡ್ಕೋಬೋದು. ನೋಡಿ ತುಂಬ ದಿನ ಆಗಿರೋದ್ರಿಂದ ಇಲ್ಲಿ ಒಂದು ದಾರ ಸಿಗಾಕೊಂಡಿದೆ. ನಾನು ಅದನ್ನು ನೋಡ್ಕೊಂಡಿರಲಿಲ್ಲ, ಥ್ರೆಡ್ ಕಟ್ ಆಗ್ತಾ ಇತ್ತು, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ನಾವು ಕಂಪ್ನಿಗಳಲ್ಲಿ ಹೋದಾಗ ಡೈಲಿ ಬೆಳಿಗ್ಗೆ ಹೋದ ತಕ್ಷಣ ಮಿಷಿನ್ ಕ್ಲೀನ್ ಮಾಡಿ ನಮಸ್ಕಾರ ಮಾಡಿ ಕೆಲಸ ಮಾಡ್ತೀವಿ. ಆದರೆ ಮನೆ ಮಿಷಿನ್ ಮಾತ್ರ ಯಾವತ್ತೋ ಒಂದು ದಿನ ಕ್ಲೀನ್ ಮಾಡ್ತೀವಿ, ಇಷ್ಟ ಬಂದಾಗ ಎಲ್ಲ ಫ್ರೀ ಇದ್ದಾಗ. ಆ ಥರ ಮಾಡಿದ್ರೆ ಹಿಂಗಾಗುತ್ತೆ. ನಾವು ಯಾವಾಗಾದರೂ ವಾರಕ್ಕೋ ಇಲ್ಲ 15 ದಿನಕ್ಕೋ ಯಾವಾಗ ಹೊಲಿತಾ ಇದ್ದೀವಿ ಅಂದರೆ ಒಂದು 15 ದಿನಕ್ಕೋ ಒಂದು ತಿಂಗ್ಳಿಗೆ ಒಂದ್ಸಲ ಆದರೂ ಈ ಥರ ಕ್ಲೀನ್ ಮಾಡ್ಕೋಬೇಕು. ಆವಾಗವಾಗ ಕ್ಲೀನ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಸಹ ಬರೋಲ್ಲ. ನೀಟಾಗಿರ್ತವೆ ಮಿಷಿನ್ನು. ತುಕ್ಕಿಡಿತಾ ಇದ್ದರೆ ಅಲ್ಲೇ ಸರಿ ಮಾಡಿಬಿಡ್ಬೋದು. ಮತ್ತು ಆಯಿಲ್ ಹಾಕ್ತಾಯಿದ್ರೆ ಅದು ಸಹ ನೀಟಾಗಿರುತ್ತೆ ಮಿಷಿನು. ನಾವು ಮಿಷಿನು ಸ್ಟಾರ್ಟಿಂಗ್ ಹೆಂಗೆ ತೊಗೊಂಡಿದ್ವು ಹಂಗೆ ಮೇಂಟೈನ್ ಮಾಡ್ಬೋದು ಮಿಷಿನ್ನ. ತುಂಬ ನಾವೇನು ಫ್ಯಾಕ್ಟ್ರಿಲಿ ಹೊಲಿಯೋ ಥರ ಎನಿ ಟೈಮ್ ಹೊಲಿತಾ ಇರಲ್ಲ ಬಟ್ಟೆನ. ಅದರಿಂದ ಮನೆ ಮಿಷಿನ್ನು ಅದು ಅನ್ಲಿಮಿಟೆಡ್, ಅದು ನಮ್ಗೆ ಅಷ್ಟು ಬಾಳಿಕೆ ಬರುತ್ತೆ ಮನೇಲಿರೋ ಮಿಷಿನ್ನು. ನಾವು ಮನೆಯಲ್ಲಿರೋ ಮಿಷಿನ್ನ ನಾವು ನೋಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಸ್ನೇಹಿತರೆ. ನೋಡಿ ಈ ಥರ ಬಿಟ್ಟರೆ ನೋಡಿ ಹಿಂಗೆ ಆಗ್ತವೆ. ಈ ಮಿಷಿನ್ ತೊಗೊಂಡು 11 ವರ್ಷ ಆಗಿತ್ತು, ಆದರೂ ಯಾವತ್ತೂ ನನಗೆ ಪ್ರಾಬ್ಲಮ್ ಕೊಟ್ಟಿರಲಿಲ್ಲ. ನಾನು ಯಾವಾಗ ಒಂದೊಂದು ದಿನ ಹೊಲಿತಾ ಇದ್ದೆ, ಆದರೆ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನು ಇದನ್ನು ತುಂಬ ದಿನ ಆಯಿತು ಕ್ಲೀನ್ ಮಾಡೋದು ಬಿಟ್ಟು ಮತ್ತು ಹೊಲಿಯೋದು ಬಿಟ್ಟು. ನೋಡಿ ಈ ಥರ ಆಗಿದೆ ಸ್ನೇಹಿತರೆ. ಆದರೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನೋಡಿ ಈಗ ಪ್ಲೇಟೆಲ್ಲ ಫುಲ್ಲು ಒರೆಸಿ ಅದನ್ನು ಫಿಟ್ ಮಾಡ್ತಾಯಿದ್ದೀನಿ. ಇವಾಗ ತೋರಿಸಿದ್ನಲ್ಲ ಸ್ನೇಹಿತರೆ, ಅವೆರಡು ಜಾಗನೂ ಅಷ್ಟೇ. ಆ ಪ್ಲೇಟ್ ಬಿಚ್ಚೋದು ಮತ್ತು ಸೈಡ್ ಪ್ಲೇಟ್ ಇದೆಯಲ್ಲ, 2 ಬಿಚ್ಚಿ ಕ್ಲೀನ್ ಮಾಡ್ಕೊಳ್ಳೋದು, ಅವೆರಡು ಪ್ಲೇಸು ತುಂಬ ಇಂಪಾರ್ಟೆಂಟು. ಅವೆರಡು ಪ್ಲೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ರೆ, ಅವೆರಡು ಪ್ಲೇಸು ನೀಟಾಗಿದ್ದರೆ ಆಗ ನಮಗೆ ಸ್ಟಿಚಿಂಗ್ ಬಗ್ಗೆ ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಲೂಸ್ ಸ್ಟಿಚ್ಚು, ಥ್ರೆಡ್ ಕಟ್ ಆಗೋದು ಏನೂ ಸಹ ಪ್ರಾಬ್ಲಮ್ ಬರೋದು, ಎಲ್ಲ ಟೈಟಾಗಿ ಹಿಡಿಯೋದು ಅದು ಯಾವುದು ಬರೋಲ್ಲ. ಇದು ಬಂದು ಆಯಿಲ್ ಟ್ಯಾಂಕು ಸ್ನೇಹಿತರೆ. ಆಯಿಲ್ ಟ್ಯಾಂಕು ಇದು ದೊಡ್ಡ ಮಿಷಿನ್ಗಳಲ್ಲೆಲ್ಲ ಇಲ್ಲಿ ಫುಲ್ಲು ಆಯಿಲ್ ತುಂಬಿರ್ತಾರೆ. ಇದು ಈ ಥರ ಮಿಷಿನ್ಗಳಲ್ಲಿ ಇಲ್ಲಿ ಆಯಿಲ್ ಟ್ಯಾಂಕ್ ಬರಲ್ಲ. ನಾವು ಎಷ್ಟು ಆಯಿಲ್ ಹಾಕಿರ್ತೀವೋ ಮಿಷಿನ್ಗೆ ಅದೇ ಆಯಿಲು. ಇಲ್ಲಿ ಟ್ಯಾಂಕು ಇಂಕು ಏನಿರಲ್ಲ. ಇದು ಸೇಫ್ಟಿಗೆ ಅಂತ ಇಟ್ಟಿದ್ದಾರೆ ಅಷ್ಟೇ. ಇದನ್ನು ಕೆಲವೊಂದು ಮಿಷಿನ್ಗಳಲ್ಲಿ ಇರುತ್ತೆ, ಕೆಲವೊಂದು ಮಿಷಿನ್ಗಳಲ್ಲಿ ಇರಲ್ಲ. ನೋಡಿ ಇದನ್ನು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಆಯಿಲ್ ಹಾಕಿ ತುಂಬ ದಿನ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ತಾಯಿದ್ದೀನಿ. ಮುಚ್ಚಳದಲ್ಲಿ ತೊಗೊಂಡು ಎಲ್ಲ ಕಡೆಗೂ ತುಂಬ ಜಾಸ್ತಿನೇ ಆಯಿಲ್ ಹಾಕಿದ್ದೀನಿ, ಚೆನ್ನಾಗಿ ನೆಂದು ಕುಡಿಲಿ ಅಂತೇಳಿ. ಇದನ್ನು ನಾನು 24 ಅವರ್ ಅಂದರೆ ಒಂದಿನ ಪೂರ್ತಿ ಬಿಡ್ತೀನಿ. ಅದಾದ ನಂತರ ನಾವು ನಾಳೆ ಏನಾದರೂ ಮಿಷಿನ್ ರನ್ ಮಾಡಬೇಕಾದ್ರೆ ಈ ಆಯಿಲೆಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ಬೇಕು. ಸಾಧ್ಯವಾದರೆ ಬಟ್ಟೆ ಎಲ್ಲ ಒರೆಸಾದ್ಮೇಲೆ 1-2 ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಆಯಿಲು ಯಾವುದು ಬರಬಾರ್ದು ಮತ್ತು ಬಟ್ಟೆಗಳಿಗೆ ಆಗಬಾರ್ದು, ಆ ಥರ ನಾವು ನೀಟಾಗಿ ಒರೆಸ್ಕೋಬೇಕು. ಆಯಿಲ್ ಹಾಕೋವಾಗ ಎಷ್ಟು ನಾವು ಮಿಷಿನ್ ಮೇಲೆ ಕೇರ್ ಮಾಡ್ತೀವೋ ಬಟ್ಟೆಗಳ್ನೂ ಅಷ್ಟೇ. ಈಗ ಬೇರೆಯವ್ರು ಬಟ್ಟೆ ಕೊಡ್ತಾರೆ, ಅದನ್ನೆಲ್ಲ ಆಯಿಲ್ ಮಾಡಿ ಕೊಡೋಕ್ಕಾಗಲ್ವಲ್ಲ. ಅದಕ್ಕೆ ನಾವು ಆಯಿಲೆಲ್ಲ ನೀಟಾಗಿ ಒರೆಸ್ಕೋಬೇಕು. ಫಸ್ಟು 1-2-3 ಹಳೆ ಬಟ್ಟೆಗಳನ್ನ ನಾವು ಸ್ಟಿಚ್ ಮಾಡಿ ಅದೆಲ್ಲ ನೀಟಾಗಿ ಆಯಿಲ್ ಬಂದಿಲ್ಲ ಎಲ್ಲ ಚೆನ್ನಾಗಿದೆ ಅಂತ ಅಂದಮೇಲೆ ನಾವು ಬೇರೆ ಬಟ್ಟೆನ ನಾವು ಸ್ಟಿಚ್ ಮಾಡ್ಬೋದು. ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನಾನು ಯಾವ್ಯಾವ ಜಾಗದಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ ಆ ಜಾಗಕ್ಕೆ ನೀವು ಆಯಿಲ್ನ ಹಾಕಿ. ಜಾಸ್ತಿನೇ ಆಯಿಲ್ ಹಾಕಿ ಒಂದಿನ ಆಯಿಲ್ ಹಾಕ್ಬಿಟ್ರೆ ನೀಟಾಗಿ ಮಿಷಿನ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಫ್ಯಾಕ್ಟ್ರಿಲಿ ಮತ್ತು ಬೇರೆ ಕಡೆ ಎಲ್ಲ ಮಿಷಿನ್ಗಳು ಪ್ರಾಬ್ಲಮ್ ಬರ್ತವೆ, ಆದರೆ ಮನೆಗಳಲ್ಲಿರೋ ಮಿಷಿನ್ ಪ್ರಾಬ್ಲಮ್ ಬರಲ್ಲ. ಯಾಕೆಂದರೆ
ಮನೇಲಿ ಎಲ್ಲರೂ ಈ ತರ ಮಿಷಿನ್ ಇಕ್ಕಿರ್ತಾರೆ. ಎಂತ ಕಂಪ್ಯೂಟರ್ ಮಿಷಿನ್ ಬಂದ್ರು ಈ ಮಿಷಿನ್ಗಿರೋ ವ್ಯಾಲ್ಯೂ ಇನ್ನೂ ಹಿಂದೆ ಇದೆ ಸ್ನೇಹಿತರೆ. ನೋಡಿದ್ರಲ್ಲ, ನನ್ನ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.